ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಸೆಕೆಂಡ್ ರೌಂಡ್ಗೆ ಏನು ವೆಯ್ಟ್ ಮಾಡ್ತಾ ಇದ್ರಲ್ಲ ಅಂದರೆ ಫಸ್ಟ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಆದ ನಂತರ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿದ್ರೆ ಆ ಎಲ್ಲ ಅಭ್ಯರ್ಥಿಗಳ ಪೈಕಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇದೀಗ ಓಪನ್ ಆಗಿರೋದಾಗಿರುತ್ತೆ. ಡಿಸೆಂಬರ್ ತಿಂಗಳ 8ನೇ ತಾರೀಕು 2025ರಿಂದ ಒಂದು ಎರಡನೇ ಸುತ್ತಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗಳನ್ನು ಅಭ್ಯರ್ಥಿಗಳು ಕಾಲೇಜನ್ನು ಆಯ್ಕೆ ಮಾಡುವಂಥದ್ದು, ಬದಲಾವಣೆ ಮಾಡುವಂಥದ್ದು ಅಥವಾ ಆದ್ಯತೆಗಳನ್ನು ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಹೊಸ ಕಾಲೇಜನ್ನು ಸೇರ್ಪಡೆ ಮಾಡೋದು, ಇನ್ನಷ್ಟು ಕಾಲೇಜುಗಳು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಡಿಸೆಂಬರ್ ತಿಂಗಳ 8ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 10ನೇ ತಾರೀಕು 2025 ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಯಾವ ಥರ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ ಆನ್ಲೈನ್ ಸೆಂಟರ್ ಆಗಿರ್ಬೋದು, ಇವತ್ತೊಂದು ಸೈಬರ್ ಸೆಂಟರ್ ಏನಿರ್ತಾವಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಆಪ್ಷನ್ ಎಂಟ್ರಿನ ಮಾಡಬೇಕಾ ಅಥವಾ ನಮಗೆ ಅಲ್ಲೇ ಹೋಗಬೇಕಾ ಅಥವಾ ಆಪ್ಷನ್ ಎಂಟ್ರಿನ ಮತ್ತೆ ಆನ್ಲೈನಲ್ಲಿ ಏನಾದ್ರು ಪ್ರೊಸೆಸ್ ಇರುತ್ತಾ ಬೇರೆ ಬೇರೆದು ಹಾಗೆ ಹೀಗೆ ಅಪ್ಲೈ ಮಾಡಬೇಕಂತೆಲ್ಲ ಕೇಳ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲೇ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿನ ಯಾವ ಥರ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಪಿಂಟು ಮೀನ್ ಇವಾಗ ಮಾಹಿತಿನ ತಿಳ್ಕೊಂತೀರಾ. ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು BEdಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೇವೆ. ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಇದು ಉಚಿತ ಆಗಿರುತ್ತೆ. ಅಭ್ಯರ್ಥಿಗಳಿಗೆ ನಾವು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ನಿರಂತರವಾಗಿ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸರ್ಕಾರಿ ಕೋಟದ ಒಂದು ಸೀಟ್ಗಳು ಸಿಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಕೂಡ ಆಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಮಾಹಿತಿನ ತಿಳಿಸುವಂತಾರೆ. ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಕೂಡ ಮಾಡ್ತೀರಾ ನೀವು, ಆ ಒಂದು ಮಿಸ್ಟೇಕ್ಸ್ ಗಳನ್ನ ಮಾಡಬೇಡಿ. ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂತ ನಾನು ಇವಾಗ ಮಾಹಿತಿನ ಕೊಟ್ಬಿಡ್ತೇನೆ. ಸೊ ಅನಂತರದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಅಭ್ಯರ್ಥಿಗಳೇ. ಅಭ್ಯರ್ಥಿಯಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಒಂದು ವಿದ್ಯಾರ್ಥಿಗಳ ಅಧಿಕೃತ ವೆಬ್ಸೈಟ್ನಲ್ಲಿ ಒಂದು ಲಾಗಿಂಗ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಭ್ಯರ್ಥಿಗಳಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನಿರುತ್ತಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಕ್ರಿಯೇಟ್ ಮಾಡಿರೋದಿಲ್ಲ, ಅದನ್ನು ಕೊಡಬೇಕಿರುತ್ತೆ. ಸೊ ಅದನ್ನು ಕೊಟ್ಕೊಳ್ಳಿ. ನಾನು ಇಲ್ಲಿ ಬ್ಲರ್ ಮಾಡೋದ್ರ ಮುಖಾಂತರ ನಿಮಗೆ ಅದನ್ನು ಒಂದು ಲಾಗಿನ್ ಆಗಿ ಶೋ ಮಾಡ್ತೀನಿ. ಅಭ್ಯರ್ಥಿಗಳಿಗೆ ಲಾಗಿನ್ ಆದ ನಂತರ ಇಲ್ಲಿ ನೋಡ್ಬೋದಾಗಿರುತ್ತೆ. ಸ್ಕ್ರಾಲ್ ಮಾಡ್ಕೊಂಬಂದರೆ ಇಲ್ಲಿ ಅಭ್ಯರ್ಥಿಗಳಿಗೆ ಇನ್ಸ್ಟಿಟ್ಯೂಷನ್ ಆರ್ಡರ್ ಒಂದು ಪ್ರಿಫರೆನ್ಸನ್ನು ಇಲ್ಲಿ ಶೋ ಮಾಡ್ತಿರುತ್ತೆ. ಸಂಸ್ಥೆಗಳ ಆದ್ಯತೆ ನೀವೇನು ಕಾಲೇಜನ್ನು ಆಯ್ಕೆ ಮಾಡಿದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಗಿರ್ಬೋದು ಅಥವಾ ಫಸ್ಟ್ ರೌಂಡಲ್ಲಿ ಆಗಿರ್ಬೋದು ಅಭ್ಯರ್ಥಿಗಳು ಅದು ಬಂದಿರುತ್ತೆ. ಸೊ ಇಲ್ಲಿ ಹಾಗೆ ಸ್ಕ್ರಾಲ್ ಮಾಡಿದ ಕೆಳಗಡೆ ಗಮನಿಸಬಹುದಾಗಿರುತ್ತೆ ಆ್ಯಡ್ ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಭ್ಯರ್ಥಿಗಳು ಇನ್ನಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡೋದಕ್ಕೆ ಅಲ್ಲಿ ಬರುತ್ತೆ. ಅಂದರೆ ಅಭ್ಯರ್ಥಿಗಳು ಅಲ್ಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಯಾವುದಾದ್ರು ಇವಾಗ ರ್ಯಾಂಡಮ್ ಆಗಿ ಇಲ್ಲಿ ತಗೋತೀನಿ ನೋಡಿ, ಸೆಲೆಕ್ಟ್ ಅಂತ ಅಂದರೆ ಒಂದು ಆದ್ಯತೆಗಳು ಇರುತ್ತಲ್ಲ ಕಾಲೇಜುಗಳನ್ನು, ಅಲ್ಲಿ ನೀವು ಒಂದು ಡಿಸ್ಟ್ರಿಕ್ಟ್ಸನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಜಿಲ್ಲಾ ಅಂತ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಈಗ ನಾನು ಬ್ಯಾಂಗ್ಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ಅದರಲ್ಲಿ ಅಭ್ಯರ್ಥಿಗಳು ಪಕ್ಕದಲ್ಲಿ ಅದು ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಅಭ್ಯರ್ಥಿಗಳ ಸಂಸ್ಥೆ ವಿಧ ಅಂತ ಇರುತ್ತೆ. ಅಂದರೆ ಇನ್ಸ್ಟಿಟ್ಯೂಷನ್ ಏಡೆಡ್ ಅನ್ಎಡೆಡ್ ಅಥವಾ ಒಂದು ಬ್ಯಾಂಗ್ಳೂರಿನಲ್ಲಿ ಅಥವಾ ಅರ್ಬನ್ನಲ್ಲಿ ಯಾವ ಒಂದು ಕಾಲೇಜುಗಳಿವೆ, ಗೌರ್ಮೆಂಟ್ ಕಾಲೇಜ್ ಇದ್ದರೆ ಅದು ಇಲ್ಲಿ ಶೋ ಆಗುತ್ತೆ, ಇಲ್ಲಾಂದರೆ ಏಡೆಡ್ ಇದೆ ಅಥವಾ ಅನ್ಎಡೆಡ್ ಇದೆ ಅಂದರೆ ಅದು ಶೋ ಆಗುತ್ತೆ. ನಾನು ಇವಾಗ ಎಕ್ಸಾಂಪಲ್ ಏಡೆಡ್ ಅಥವಾ ಇದು ಏಡೆಡನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅನ್ಕೊಳ್ಳಿ. ಪಕ್ಕದಲ್ಲಿ ಈಗ ಓಪನ್ ಆಗುತ್ತೆ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ಟು ಏಡೆಡಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಬನ್ನಲ್ಲಿ ಅದೆಲ್ಲ ಶೋ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಕೂಡ ಇಲ್ಲಿ ಅಭ್ಯರ್ಥಿಗಳಿಗೆ ಇನ್ನೂ ಗಮನಿಸ್ಕೋಬೋದಾಗಿರುತ್ತೆ. ಅಂದರೆ ಇವಾಗ ಇನ್ನೂ ಮೇಲ್ಗಡೆ ಸೆಲೆಕ್ಟ್ ಮಾಡೋದ್ರಿಂದ ಕೆಲವೊಂದು ಇಲ್ಲಿ ಶೋ ಆಗ್ತಿಲ್ಲ. ಇವಾಗ ನಾನು ಅನ್ಎಡೆಡನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅನ್ಕೊಳ್ಳಿ. ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಆ ಒಂದು ಎಡೆಡ್ ಕಾಲೇಜ್ ಬೇಕಾ ಅನ್ಎಡೆಡ್ ಕಾಲೇಜ್ ಬೇಕಾ ಏನು ಎತ್ತ ಅಂದ್ಬಿಟ್ಟು ಇಲ್ಲಿ ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಜಿಲ್ಲೆಗಳು ಯಾವುದಿರುತ್ತೆ, ಯಾವ ಡಿಸ್ಟ್ರಿಕ್ಟ್ ಬೇಕು ಅದನ್ನು ಅಭ್ಯರ್ಥಿಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಕಾಲೇಜನ್ನು ಈ ಥರ ಆಯ್ಕೆ ಮಾಡ್ಕೋಬೋದಿರುತ್ತೆ. ಅಂದರೆ ಒಂದೇ ಪ್ರಿಫರೆನ್ಸ್ ಏನಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಅಲ್ಲಿಂದನೂ ಕೂಡ ಅಭ್ಯರ್ಥಿಗಳು ಆಯ್ಕೆ ಮಾಡ್ಕೋಬೋದಿರುತ್ತೆ. ಆದ್ಯತೆಗಳನ್ನು ಇಲ್ಲಿ ಒಂದೇದೇನಿರುತ್ತೆ, ಯಾವ ಕಾಲೇಜ್ ಸಿಕ್ಕರೆ ಮೊದಲು ಹೋಗೋಕ್ಕೆ ಇಷ್ಟಪಡ್ತೀರಾ, ಅದು ಸಿಕ್ಕಿಲ್ಲ ಅಂದರೆ ಯಾವುದು ಹೋಗೋಕ್ಕೆ ಇಷ್ಟಪಡ್ತೀರಾ ಅದು ಎರಡನೇದು ಕೊಡಿ. ನಂತರದಲ್ಲಿ ಮೂರನೇದಕ್ಕೆ ಅದೇ ರೀತಿ ಆರ್ಡರ್ ವೈಸನ್ನೇ ಕೊಟ್ಕೊಂಡ್ಬಂದಿನಿ. ಮೇಲ್ಗಡೆಯಿಂದ ಕೂಡ ಅಭ್ಯರ್ಥಿಗಳು ಆ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಂತರದಲ್ಲಿ ಸಬ್ಮಿಟ್ ಅಂತ ಏನಿರುತ್ತಲ್ಲ, ಅಭ್ಯರ್ಥಿಗಳು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳಿಗೆ ಆ ಒಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳಿಗೆ ಒಂದು ಏನು ಪ್ಲೀಸ್ ಸೆಲೆಕ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟಿರೋ 15 ನಾನು ಸೆಲೆಕ್ಟ್ ಮಾಡಿಲ್ಲ. ಕೆಲವೊಂದು ಅಭ್ಯರ್ಥಿಗಳು ಈ ಥರ ಬಂದುಬಿಟ್ಟಿರುತ್ತೆ. ಅಂದರೆ ಯಾವುದೇ ರೀತಿ ಸೆಲೆಕ್ಟ್ ಆಗದೇ ಇರೋ ಅಂತ ಮಿಸ್ಟೇಕ್ಸ್ಗಳನ್ನು ಮಾಡ್ತಿರ್ತೀರ ಅಭ್ಯರ್ಥಿಗಳು. ಅಂದರೆ ಸೆಲೆಕ್ಟೇ ಮಾಡಿರೋದಿಲ್ಲ, ನಂದು ಸಬ್ಮಿಟ್ ಬರ್ತಿಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಆ ಕಾರಣಕ್ಕೆ ಅವುಗಳ ಕಡೆನೂ ಕೂಡ ಗಮನ ಹರಿಸಿ ಅಂತ ಹೇಳ್ತೀನಿ. ಇವಾಗ ನಾನು ಯಾವುದೂ ಸೆಲೆಕ್ಟೇ ಮಾಡಿಲ್ಲ, ಜಸ್ಟ್ ಇವಾಗ ಸಬ್ಮಿಟ್ ಅಂತ ಕೊಡ್ತೀನಿ ಅನ್ಕೊಳ್ಳಿ. ಯಾಕಂದರೆ ಮೊದಲು ಕೆಲವೊಂದು ಕಾಲೇಜಸ್ ಇರೋದ್ರಿಂದ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈ ಥರ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದರೆ ಮಾತ್ರ ಅಭ್ಯರ್ಥಿಗಳಿಗೆ ನಾನು ಜಾಸ್ಟ್ ನಾರ್ಮಲಾಗಿ ನಿಮಗೆ ಶೋ ಮಾಡಿದೆ. ಆ ಕಾರಣಕ್ಕೆ ಕೆಲವೊಂದು ಅದು ಎರರ್ ಅಥವಾ ಅದು 15ನೇ ಕಾಲೇಜ್ ಈ ಥರ ಎಲ್ಲ ಬಂತು ಅಷ್ಟೇ ಅಭ್ಯರ್ಥಿಗಳು. ಬಟ್ ಈ ಥರ ನೀವು ಕಾಲೇಜಿನಲ್ಲಿ ಆಯ್ಕೆ ಮಾಡ್ತಿರಲ್ಲ, ಆಯ್ಕೆ ಮಾಡಿದ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದರೆ ಅಭ್ಯರ್ಥಿಗಳಿಗೆ ನೀವು ಈಗ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿಗಳು ಸಕ್ಸಸ್ಫುಲ್ ಆಗಿದೆ ಅಂತ. ಒಬ್ಬ ಅಭ್ಯರ್ಥಿಯು ಆಪ್ಷನ್ ಎಂಟ್ರಿನ ವೆಬ್ಸೈಟ್ ಕ್ಲೋಸ್ ಆಗೋ ತನಕನೂ ಇನ್ನು ಡಿಸೆಂಬರ್ 8ನೇ ತಾರೀಕಿನಿಂದ 10ನೇ ತಾರೀಕು ತನಕ ಎಷ್ಟು ಬಾರಿ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ, ಸಮಸ್ಯೆ ಇರೋದಿಲ್ಲ. ಬಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದು ನಂತರದಲ್ಲಿ ನೀವು ಮತ್ತೆ ಲಾಗಿನ್ ಆದ ಚೆಕ್ ಮಾಡಿದಾಗ ನೀವು ಹಿಂದೆ ಅಪ್ಡೇಟ್ ಮಾಡಿದಂಥ ಒಂದು ಕಾಲೇಜ್ ಏನಿರುತ್ತಲ್ಲ, ಇವಾಗ ನನಗೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ನಾನು ಲಾಗಿನ್ ಆಗಿ ಚೆಕ್ ಮಾಡಿದಾಗ ಈಗ ಅಪ್ಡೇಟ್ ಮಾಡಿರುವಂಥ ಕಾಲೇಜ್ ಏನಾದ್ರು ಬಂದಿದ್ದರೆ ಓಕೆ ಕಂಪ್ಲೀಟ್ ಆಗಿದೆ ಅಂತಕ್ಕಂಥದ್ದಾಗಿರುತ್ತೆ. ಕೆಲವೊಮ್ಮೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರೋದಿಲ್ಲ ಅಭ್ಯರ್ಥಿಗಳಿಗೆ, ಆದರೂ ಕೂಡ ನೀವು ಲಾಗೌಟ್ ಮಾಡಿ ಲಾಗಿನ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನೀವು ಅಪ್ಡೇಟ್ ಮಾಡಿರುವಂಥ ಕಾಲೇಜ್ ಬಂದಿದ್ದರೆ ಸಮಸ್ಯೆ ಇರೋದಿಲ್ಲ, ಅದು ಅಪ್ಡೇಟ್ ಆಗಿದೆ ಅಂತಲೇ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಅರ್ಥ ಆಗ್ತಿದೆ ಅನ್ಕೊಂಡು ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಆಪ್ಷನ್ ಎಂಟ್ರಿನ ನೀವು ಮಾಡ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳೇ.